ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ, ವಿರೋಧ ಪಕ್ಷಗಳಿಗೆ ನಡುಕ. ಚುನಾವಣೆಗೂ ಮೊದಲೇ ಸೋಲ್ತೀವಿ ಅನ್ನುವ ಭಯ ಕಾಂಗ್ರೆಸ್ಗೆ ಕಾಡ್ತಿದೆ. ಏನಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್? ಎಲೆಕ್ಷನ್ ಕಮಿಷನ್ ಈ ನಿರ್ಧಾರ ಕೈಗೊಳ್ಳುವುದಕ್ಕೆ ಪ್ರಮುಖ ಕಾರಣ ಏನು? ಯಾರದ್ದೋ ವೋಟ್ ಬ್ಯಾಂಕ್ಗೆ ಪೆಟ್ಟು ಬೀಳುತ್ತೆ ಅಂತ ಹೇಳಿ ಸಿಸ್ಟಮ್ ಅನ್ನ ಸರಿ ಮಾಡದೆ ಇರೋಕ್ಕಾಗತ್ತಾ? ನಮಗೇನಾದ್ರೂ ಕೆಟ್ಟ ಕನಸು ಬಿದ್ದಾಗ ನಾವು ದಿಗಿಲಾಗಿ ಪಟ್ಟಂತ ಎದ್ದು ಕೂರ್ತೀವಲ್ವಾ, ಅದೇ ತರ ಈಗ ಕಾಂಗ್ರೆಸ್ನವರು ಪಟ್ಟಂತ ಎದ್ದು ಕೂತು ಬೊಬ್ಬೆ ಹಾಕ್ತಿದ್ದಾರೆ. ಇವರು ಈ ರೀತಿ ಮಾಡೋದಕ್ಕೆ ಕಾರಣ ಎಲೆಕ್ಷನ್ ಕಮಿಷನ್ ಬಿಹಾರದಲ್ಲಿ ಮತದಾರರ ಪಟ್ಟಿಯನ್ನ ಪರೀಕ್ಷೆ ಮಾಡಿ ಪರಿಷ್ಕರಣೆ ಮಾಡೋದಕ್ಕೆ ಹೊರಟಿರೋದು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡೋದಕ್ಕೆ ಹೊರಟಿರೋದು. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿದ್ರಿಂದ ಮತದಾರರ ಸಂಖ್ಯೆ ಹೆಚ್ಚಾಯಿತು, ಅದರಿಂದ ಬಿಜೆಪಿ ಗೆಲ್ತು, ನಾವು ಸೋತ್ವಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಇವತ್ತಿಗೂ ಅದೇ ಮಾತನ್ನ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಪೆಷಲ್ ಆರ್ಟಿಕಲ್ಗಳನ್ನೆಲ್ಲ ಬರೆದು ಪತ್ರಿಕೆಗಳಲ್ಲಿ ಪ್ರಕಟ ಕೂಡ ಮಾಡಿದ್ದಾರೆ. ಆದರೆ ಎಲೆಕ್ಷನ್ ಕಮಿಷನ್ ಇವರಿಗೆ ಕೊಟ್ಟಂತಹ ಉತ್ತರವನ್ನ ಇವರು ಎಲ್ಲೂ ಕೂಡ ಬಾಯಿ ಬಿಡಲೇ ಇಲ್ಲ. ಮಹಾರಾಷ್ಟ್ರದಲ್ಲಿ ಚುನಾವಣೆಯಲ್ಲಿ ಸೋತ ನಂತರ ಈ ರೀತಿಯೆಲ್ಲ ಮಾತಾಡ್ಕೊಂಡು ಬರಲಿಕ್ಕೆ ಶುರು ಮಾಡಿದ್ರು. ಆದರೆ ಈಗ ಬಿಹಾರದಲ್ಲಿ ಚುನಾವಣೆ ನಡೆಯೋದಕ್ಕೂ ಮೊದಲೇ ನಾವು ಸೋಲ್ತೀವೇನೋ ಅನ್ನುವಂತಹ ಭಯ ಈಗ ಕಾಂಗ್ರೆಸ್ಗೆ ಪ್ರಾರಂಭ ಆಗ್ಬಿಟ್ಟಿದೆ. ಎಲೆಕ್ಷನ್ ಕಮಿಷನ್ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದಾಗಿನಿಂದಲೂ ಅಯ್ಯೋ ನಮಗೆ ಮತದಾರರ ಸಂಖ್ಯೆ ಕಡಿಮೆ ಆಗಿಬಿಡುತ್ತೆ, ಮುಸ್ಲಿಮರ ಸಂಖ್ಯೆ ಕಡಿಮೆ ಆಗುತ್ತೆ, ದಲಿತರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಬಾಯಿ ಬಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆದರೆ ಇಲ್ಲಿ ಎಲೆಕ್ಷನ್ ಕಮಿಷನ್ ಈ ಸಿಸ್ಟಮ್ ಅನ್ನ ಸರಿ ಮಾಡೋದಕ್ಕೆ ಹೊರಟಿದೆ. ಈ ಹಿಂದೆ 2003ರಲ್ಲೂ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿತ್ತು. ಅದರಲ್ಲಿದ್ದಂತಹ ಅಕ್ರಮ ವಲಸಿಗರನ್ನ ಚುನಾವಣಾ ಪಟ್ಟಿಯಿಂದ ತೆಗೆದುಹಾಕಿತ್ತು. ಈಗ 22 ವರ್ಷಗಳ ಬಳಿಕ ಮತ್ತೆ ಪರಿಷ್ಕರಣೆಯನ್ನ ಮಾಡೋದಕ್ಕೆ ಹೊರಟಿದೆ. ಅದಕ್ಕೆ ಇವರೆಲ್ಲ ವಿರೋಧಿಸ್ತಿದ್ದಾರೆ. ನೋಡಿ, ಒಂದು ಅಡ್ರೆಸ್ನಲ್ಲಿ 10 ಕುಟುಂಬಗಳಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಭಾರತದಲ್ಲಿ ಆ ರೀತಿ ಆಗಿದೆ. ಯಾವ ವಿಳಾಸದಲ್ಲಿ ಯಾರಿದ್ದಾರೆ, ಅವರು ಎಷ್ಟು ವರ್ಷದಿಂದ ಇದ್ದಾರೆ, ಅಲ್ಲಿ ಯಾರೆಲ್ಲ ಇದ್ದಾರೆ, ಅವರು ಭಾರತಕ್ಕೆ ಸೇರಿದವರು ಹೌದೋ ಅಲ್ವೋ ಅಂತ ಗುರುತಿಸೋದಕ್ಕಾಗಿಯೇ ಈ ಸ್ಪೆಷಲ್ ಇಂಟೆನ್ಸಿವ್ ರಿಪೋರ್ಟ್ ಅನ್ನ ಎಲೆಕ್ಷನ್ ಕಮಿಷನ್ ಮಾಡ್ತಿದೆ. ಅಂದ್ರೆ ಒಳಗಡೆ ಸೇರಿಕೊಂಡಿರುವಂತಹ ಹುಳುಗಳನ್ನ ಕ್ಲೀನ್ ಮಾಡೋದಕ್ಕೆ ಹೊರಟಿದೆ. ಆದರೆ ಇದನ್ನ ಕ್ಲೀನ್ ಮಾಡಬೇಡಿ ಅಂತ ಹೇಳಿ ಕಾಂಗ್ರೆಸ್ನವರು ಬೊಬ್ಬೆ ಹೊಡಿತಿದ್ದಾರೆ. ಇಲ್ಲಿ ಈ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಏನು ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ SIR ಅಂತ ಹೇಳಿದ್ರೆ ಭಾರತದಲ್ಲಿರುವಂತಹ ಮತದಾರರ ಪಟ್ಟಿಯನ್ನ ಪರೀಕ್ಷೆ ಮಾಡಿ ಪರಿಷ್ಕರಣೆ ಮಾಡೋದಕ್ಕಾಗಿ ಚುನಾವಣಾ ಆಯೋಗ ಜಾರಿಗೆ ತಂದಿರುವಂತಹ ಒಂದು ಕ್ರಮ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಮತದಾರರ ಪಟ್ಟಿಯಿಂದ ಅನರ್ಹ ಮತದಾರರನ್ನ ಅಂತ ಹೇಳಿದ್ರೆ ಅಕ್ರಮ ವಲಸಿಗರನ್ನ, ಈಗಾಗಲೇ ತೀರ್ಕೊಂಡಿರುವಂತಹವರನ್ನ, ಡ್ಯೂಪ್ಲಿಕೇಟ್ ಐಡಿಗಳನ್ನ ಮಾಡ್ಕೊಂಡಿದ್ದಾರಲ್ಲ ಅಂಥವರ ಹೆಸರನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕಿ ಹೊಸ ಮತದಾರರನ್ನ ಸೇರ್ಪಡೆಗೊಳಿಸೋದು ಇದರ ಮುಖ್ಯ ಉದ್ದೇಶ. ಬಿಹಾರದಲ್ಲಿ 78,000 ಬೂತ್ ಮಟ್ಟದ ಅಧಿಕಾರಿಗಳನ್ನ ಮತ್ತು 1 ಲಕ್ಷಕ್ಕೂ ಹೆಚ್ಚು ಸ್ವಯಂ ಸೇವಕರನ್ನ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡೋದಕ್ಕಾಗಿ ಈಗಾಗಲೇ ನಿಯೋಜಿಸಲಾಗಿದೆ. ಈಗಾಗಲೇ ಅಲ್ಲಿ ಮತದಾರರ ಪಟ್ಟಿಯನ್ನ ಪರಿಶೀಲನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಿಹಾರದಲ್ಲಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡೋದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಬಿಹಾರದ ಕೆಲವು ಪ್ರದೇಶಗಳಾಗಿರುವಂತಹ ಸೀಮ್, ಚಂಪಾರಣ್, ಕತಿಹಾರ್, ಕಿಶನ್ಗಂಜ್ನಲ್ಲಿ ಬಾಂಗ್ಲಾದ ಅಕ್ರಮ ವಲಸಿಗರಿದ್ದಾರೆ. ಅವರು ನಕಲಿ ವೋಟರ್ ಐಡಿಗಳನ್ನು ಮಾಡಿಸ್ಕೊಂಡಿರ್ಬೋದು. ಹಾಗಾಗಿ ಎಲೆಕ್ಷನ್ ಕಮಿಷನ್ ಈ ನಿರ್ಧಾರವನ್ನ ಕೈಗೊಂಡಿದೆ. ಬಿಹಾರ ಮಾತ್ರ ಅಲ್ಲದೆ ಪಶ್ಚಿಮ ಬಂಗಾಳ, ಪುದುಚೇರಿ, ತಮಿಳುನಾಡು, ಕೇರಳ ಮತ್ತು ಅಸ್ಸಾಂನಲ್ಲೂ ಕೂಡ 2026ರ ಚುನಾವಣೆಗಿಂತಲೂ ಮೊದಲೇ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ಬಿಹಾರದಲ್ಲಿ ಒಟ್ಟು ಎಷ್ಟು ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅನ್ನೋದ್ರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ. ಆದ್ರೆ 2001ರ ಜನಗಣತಿಯ ಪ್ರಕಾರ ಭಾರತದಲ್ಲಿ 31 ಲಕ್ಷ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅಂತ ದಾಖಲಾಗಿದೆ. 2004ರಲ್ಲಿ ಪ್ರಕಾಶ್ ಜೈಸ್ವಾಲ್ ಸಂಸತ್ನಲ್ಲಿ ಭಾರತದಲ್ಲಿ ಒಟ್ಟು 1.2 ಕೋಟಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿದ್ದಾರೆ ಅಂತ ಹೇಳಿದ್ರು. 2016ರಲ್ಲಿ ಕಿರಣ್ ರಿಜಿಜು ಅವರು ಭಾರತದಲ್ಲಿ ಒಟ್ಟು 2 ಕೋಟಿ ಅಕ್ರಮ ಬಾಂಗ್ಲಾ ವಲಸಿಗರು ಇರಬಹುದು ಅಂತ ಅಂದಾಜಿಸಿದ್ರು. ಇನ್ನು ಮೇ 7, 2025ರ ನಂತರದಲ್ಲಿ ಭಾರತದಾದ್ಯಂತ ನಡೆದ ಕಾರ್ಯಾಚರಣೆಯಲ್ಲಿ 2500ಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಗಡೀಪಾರು ಮಾಡಲಾಗಿದೆ ಅಂತ ಹೇಳಿ
ಸರ್ಕಾರದ ಕೆಲವು ಮೂಲಗಳು ಹೇಳಿದೆ. ಇದಕ್ಕೂ ಮೊದಲು ಏಪ್ರಿಲ್ 26, 2025ರಂದು ಅಹಮದಾಬಾದ್ ಮತ್ತು ಸೂರತ್ನಲ್ಲಿ ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ 6,500ಕ್ಕೂ ಅಧಿಕ ಶಂಕಿತ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಪರಿಶೀಲಿಸಿ ಅದರಲ್ಲಿ 450 ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಹೇಳಿ ದಾಖಲೆ ಸಮೇತ ಖಚಿತಪಡಿಸಿದ್ದಾರೆ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡೇ ಎಲೆಕ್ಷನ್ ಕಮಿಷನ್ ಈಗ ಈ ನಿರ್ಧಾರಕ್ಕೆ ಬಂದಿದೆ. ಎಲೆಕ್ಷನ್ ಕಮಿಷನ್ನ ಈ ನಿರ್ಧಾರದಿಂದಾಗಿ ಕಾಂಗ್ರೆಸ್ ಮತ್ತದರ ಮಿತ್ರ ಪಕ್ಷಗಳಿಗೆ ಅವರ ಮೂಲಭೂತ ವೋಟ್ ಬ್ಯಾಂಕ್ಗೆ ಏನಾದರೂ ಪೆಟ್ಟು ಬಿದ್ದರೆ ಏನು ಗತಿ ಅಂತ ಹೇಳಿ ಈಗ ಭಯ ಶುರುವಾಗಿದೆ. ಸೊ ಯಾರದ್ದೋ ವೋಟ್ ಬ್ಯಾಂಕ್ಗೆ ಪೆಟ್ಟು ಬೀಳುತ್ತೆ ಅಂತ ಹೇಳಿ ಸಿಸ್ಟಮ್ ಅನ್ನ ಸರಿ ಮಾಡದೇ ಇರೋಕ್ಕಾಗತ್ತಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.